ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದ 10ನೇ ಅಧ್ಯಾಯದಲ್ಲಿ ಇವತ್ತು 4ನೇ ಶ್ಲೋಕ. ನಾನ್ಯಥಾ ತೇ ಅಖಿಲ ಗುರೋರ್ಘಟತೆ ಕರುಣಾತ್ಮನಃ ನಷ್ಟದೃಷ್ಟೇಸ್ತಮಸ್ಯಂಧೇ ತ್ವಂ ಪಾರಪಾರದರ್ಶಿನಃ. ಪ್ರಹ್ಲಾದ ನರಸಿಂಹದೇವರ ಹತ್ರ ಹೇಳ್ತಾ ಇದ್ದಾನೆ, ಪ್ರಭು ಸ್ವಾಮಿ, ನನಗೆ ವರಗಳನ್ನ ಕೇಳು ಅಂತ ಹೇಳಿ ಪುನಃ ಮತ್ತೆ ಈ ಸಂಸಾರ ಬಂಧನಕ್ಕೆ ಕಾರಣವಾದಂತಹ ಬಯಕೆಗಳ ವಿಷಯದಲ್ಲಿ ಆಸೆಯನ್ನ ಹುಟ್ಟಿಸ್ಬೇಡ. ನನಗೆ ಗೊತ್ತು ನೀನು ಭಕ್ತನಲ್ಲಿ ಭಕ್ತಿ ಎಷ್ಟಿದೆ, ಎಷ್ಟು ದೃಢವಾಗಿದೆ ಅನ್ನೋದನ್ನ, ಭಕ್ತರ ಲಕ್ಷಣ ಏನು ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ನನಗೆ ವರ ಕೇಳು ಅಂತ ನೀನು ಆದೇಶ ಮಾಡ್ತಾ ಇದ್ದಿ. ಗೊತ್ತು ನನಗೆ ಬೇಡ. ನೀನು ಕೊಡುವಂತಹ ಯಾವ ವಿಷಯ ಪದಾರ್ಥಗಳ ಪ್ರಲೋಭನೆಯನ್ನು ಕೂಡ ನನಗೆ ಮಾಡಬೇಡ ಅಂತ ಹೇಳಿದ. ಹೀಗಲ್ಲದೆ ಇದ್ರೆ ಕರುಣಾಮಯನಾದಂತಹ ಜಗದ್ಗುರುವಾದಂತಹ ನಿನಗೆ ಇದು ಕೂಡೋದಿಲ್ಲ. ನ ಘಟತೆ ಅಖಿಲ ಗುರೋಹೋ ಕರುಣಾತ್ಮನಃ ತೇ ಅನ್ಯಥಾ ನ ಘಟತೆ. ಅಂದ್ರೆ ಭಕ್ತನ ಭಕ್ತಿ ಎಷ್ಟಿದೆ ಅಂತ ಪರೀಕ್ಷೆ ಮಾಡಲಿಕ್ಕೆ, ಅದನ್ನು ಜಗತ್ತಿಗೆ ತಿಳಿಸ್ಲಿಕ್ಕೆ ನೀನು ಹೀಗೆ ಮಾಡಿದಿ. ಇಲ್ಲದೇ ಇದ್ರೆ ಕರುಣಾಮಯನಾದ ನಿನಗೆ ಈ ರೀತಿ ವರ ಕೇಳು ಅಂತೇನು ಹೇಳ್ತಾ ಇದೆಯಲ್ಲ, ಇದು ಕೂಡೋದಿಲ್ಲ. ಸಂಸಾರದ ಒಂದು ಕಗ್ಗತ್ತಲೆಯಲ್ಲಿ ದಿಕ್ಕೇ ತೋಚದವರಾಗಿ ಅದನ್ನ ದಾಟ್ಲಿಕ್ಕೆ ಬಯಸ್ತಾ ಇರ್ತಕ್ಕಂಥವನನ್ನ ನೀನು ದಡ ಸೇರಿಸೋನು. ತ್ವಂ ಪಾರದರ್ಶಿನಃ. ಆ ಸಂಸಾರದ ಒಂದು ನದಿಯ ದಡವನ್ನ ಸೇರಿಸುವವನು ನೀನು. ಹೀಗಿರುವಾಗ ಮತ್ತೆ ಸಂಸಾರಕ್ಕೆ ನೀನು ತೆರಳ್ತೀಯಾ? ಇಲ್ಲ. ಹಾಗಾಗಿ ಕರುಣಾಮಯಿ ನೀನು. ಆ ಭಕ್ತನ ಒಂದು ಭಕ್ತಿ ಎಷ್ಟಿದೆ, ಎಷ್ಟು ದೃಢವಾಗಿದೆ ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರ ನೀನು ಈ ರೀತಿ ವರ ಕೇಳು ಅಂತ ಪ್ರಲೋಭನೆ ಕೊಡ್ತಾ ಇದ್ದಿ. ಗೊತ್ತು ನನಗೆ ಅಂತ ಅಲ್ಲಿಗನ್ವಯ. ನಾನ್ಯಥಾ ತೇ ಅಖಿಲ ಗುರೋರ್ಘಟತೆ ಕರುಣಾತ್ಮನಃ ನಷ್ಟದೃಷ್ಟೇಸ್ತಮಸ್ಯಂಧೇ ತ್ವಂ ಪಾರಪಾರದರ್ಶಿನಃ ಯಸ್ತ ಆಶಿಷ ಆಶಾಸ್ತೆ ನ ಸ ಭೃತ್ಯಃ ಸ ವೈ ವಣಿಕೈ ಸ ವೈ ಸ್ವಾಮಿ ಸ ವೈ ಭೃತ್ಯೋ ಗುಣಲುಬ್ಧೌ ನ ಕಾಮುಕೌ. ಯಾರು ನಿನ್ನಲ್ಲಿ ಭಕ್ತಿಯನ್ನ ಮಾಡಿ ಆ ಭಕ್ತಿಗೆ ಪ್ರತಿಫಲವಾಗಿ ನಿನ್ನಿಂದ ವರಗಳನ್ನ ಕೇಳಿ ಪಡ್ಕೊಳ್ತಾರೋ ಅವರು ನಿಜವಾಗ್ಲೂ ನಿನ್ನ ಭಕ್ತರಲ್ಲ. ಅವನೊಬ್ಬ ವ್ಯಾಪಾರಿ. ಭಕ್ತಿ ಮಾಡೋದು, ಆ ಭಕ್ತಿಗೆ ತಕ್ಕಂತೆ ಫಲವನ್ನ, ವರಗಳನ್ನ ಕೇಳಿ ಪಡ್ಕೊಳ್ಳೋದು, ಇದು ಒಂದು ವ್ಯಾಪಾರ ಆಯ್ತು. ನಿಜವಾದ ಭಕ್ತ ಆ ರೀತಿ ವ್ಯಾಪಾರ ಮಾಡೋದಿಲ್ಲ. ಭಗವಂತ ಭಕ್ತನ ಭಕ್ತಿಯೊಂದನ್ನೇ ಮೆಚ್ಚಬೇಕು. ಭಕ್ತನಾದವನು ಭಗವಂತನ ಮಹಿಮೆಯೊಂದನ್ನೇ ಮೆಚ್ಚಬೇಕು. ಅದು ಬಿಟ್ಟು ಭಗವಂತ ಭಕ್ತ ಭಗವಂತನಿಂದ ಯಾವ ಒಂದು ಉಪಕಾರವನ್ನು ಬಯಸಬಾರದು. ಆವಾಗಲೇ ಅವನು ಭಗವಂತ ಅಂತ ಆಗ್ತಾನೆ, ಇವನು ಭಕ್ತ ಅಂತ ಆಗ್ತಾನೆ. ಅವನು ಭಕ್ತ ಅಂತ ಆಗಬೇಕಾಗಿದ್ರೆ ಭಗವಂತನಿಂದ ಏನು ಬಯಸಬಾರದು. ಅವನು ಭಗವಂತ ಅಂತ ಆಗಬೇಕಾಗಿದ್ರೆ
ಭಕ್ತನಿಂದಲೂ ಅವನು ಏನು ಬಯಸಬಾರದು. ಭಕ್ತಿ ಒಂದನ್ನೇ ಮೆಚ್ಚಬೇಕು ಭಗವಂತ ಅಂದ್ರೆ. ಇವನು ಭಕ್ತನಾದವನು ಕೂಡ ಭಗವಂತನ ಮಹಿಮೆಯೊಂದನ್ನೇ ಮೆಚ್ಚಬೇಕು. ಭಕ್ತಿ ಮಾಡಿ ಏನಾದರೂ ಅದಕ್ಕೆ ಪ್ರತಿಫಲವಾಗಿ ವರಗಳನ್ನ ಬಯಸಿದ ಅಂದ್ರೆ ಅವನು ನಿಜವಾದ ಭಕ್ತನೇ ಅಲ್ಲ, ಅವನೊಬ್ಬ ವ್ಯಾಪಾರಿ ಆಗ್ತಾನೆ. ಯಸ್ತ ಆಶಿಷ ಆಶಾಸ್ತೆ ನ ಸ ಭೃತ್ಯ ಸ ವೈ ವಣಿಕೆ ಸ ವೈ ಸ್ವಾಮಿ ಸ ವೈ ಭೃತ್ಯೋ ಗುಣಲುಬ್ಧೌ ನ ಕಾಮುಕೌ ಆಶಾಸಾನೋ ನ ವೈ ಭೃತ್ಯ ಸ್ವಾಮಿನ್ಯಾಶಿಷ ಆತ್ಮನಃ ನ ಸ್ವಾಮಿ ಭೃತ್ಯತ ಸ್ವಾಮ್ಯಮಿಚ್ಛನ್ ಯೋ ರಾತಿ ಚಾಶಿಷಃ. ಭಗವಂತನತ್ರ ಏನಾದರೂ ಅಭೀಷ್ಟಗಳನ್ನ, ಲೌಕಿಕ ಕಾಮನೆಗಳನ್ನ ಯಾರು ಕೇಳ್ಕೊಳ್ತಾನಲ್ಲ ಅಂಥವನು ಭಕ್ತನೇ ಅಲ್ಲ. ಭಗವಂತನೂ ಕೂಡ ತಾನು ಭಗವಂತ ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಬಯಸಿ ಭಕ್ತನಿಗೆ ಏನಾದರೂ ವರಗಳನ್ನ ಕೊಡ್ತಾನಲ್ಲ ಅವನು ಭಗವಂತ ಅಲ್ಲ. ನ ಸ್ವಾಮಿ ನ ಭೃತ್ಯ ಆಶಾಸಾನೋ ನ ವೈಭೃತ್ಯ. ಏನು ಅಪೇಕ್ಷೆ ಪಡ್ತಾನಲ್ಲ ಅಭೀಷ್ಟಗಳನ್ನ ಅವನು ಭಕ್ತನೇ ಅಲ್ಲ. ಇವನು ಕೂಡ ಸ್ವಾಮಿಯಾದವನು ನಾನು ಸ್ವಾಮಿ ಅಂತ ತೋರಿಸ್ಕೊಳ್ಳಿಕ್ಕೆ, ನಾನು ಭಗವಂತ ಅಂತ ತೋರಿಸ್ಕೊಳ್ಳಿಕ್ಕೆ ಬಯಸಿ ಆ ಭಕ್ತನಿಗೆ ಏನಾದರೂ ವರಗಳನ್ನ ಕೊಡ್ತಾನಲ್ಲ ಅಂಥವನು ಭಗವಂತನೇ ಅಲ್ಲ. ಸ್ವಾಮಿ ಅಂತ ಆಗಬೇಕಾಗಿದ್ರೆ, ಅವನು ಭಗವಂತ ಅಂತ ಆಗಬೇಕಾಗಿದ್ರೆ ಭಕ್ತಿಯೊಂದನ್ನೇ ಮೆಚ್ಚಬೇಕು. ಇವನು ಕೂಡ ಏನು ಅಪೇಕ್ಷೆ ಪಡಬಾರದು. ಲೌಕಿಕ ಕಾಮನೆಗಳನ್ನು ಯಾವುದನ್ನು ಅಪೇಕ್ಷೆ ಪಡದೆ ಕೇವಲ ಆ ಭಗವಂತನ ಮಹಿಮೆಯನ್ನ ಮಾತ್ರ ಮೆಚ್ಚಿಕೊಳ್ಬೇಕು. ಅವನೇ ನಿಜವಾದ ಭಕ್ತ ಅಂತ ಹಾಗೆ ಅಭಿಪ್ರಾಯ. ಆಚಾರ್ಯ, ಇಲ್ಲಿ ಆಶಾ ಇಲ್ಲಿ ದೇವರು ಬಂದು ಭಕ್ತಿನ ಮುಟ್ಟು ಹೌದು ಹೇಳಿ. ಇಲ್ಲಿ ದೇವರು ಬಂದು ಭಕ್ತಿನ ಮುಟ್ಟು ಮೆಚ್ಚಬೇಕು, ಅದಾದರ ದೇವರು ಹಂಗೇನ್ ಹೇಳಿರ ಅದು ಏನ್ ತಾತ್ಪರ್ಯ? ಅದೇನು ಬಂದು ದೇವ್ರ ಏನ್ ನಿಂದಾಸ್ತುತಿಯಾ? ಹೇಗೆ? ಹಾಗೆ ಮಾಡ್ತಾನೆ ಅಂತ ಭಗವಂತ ಅಂದ್ರೆ ಹಾಗೆ ಮಾಡ್ತಾನೆ. ಭಗವಂತನ ಲಕ್ಷಣ ಅದು ಅಂತ. ಭಗವಂತ ಭಕ್ತನ ಭಕ್ತಿಯೊಂದನ್ನೇ ಮೆಚ್ಚುತ್ತಾನೆ, ಅವನೇ ನಿಜವಾದ ಭಗವಂತ. ಹಾಗಾದ್ರೆ ಇದು ಮತ್ತೆ ಹೀಗೆ ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಭಕ್ತನ ಭಕ್ತಿಯನ್ನ ದಾರ್ಢ್ಯವನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ಅನ್ನೋದು ಅಲ್ಲಿಗೆ ಹಿಂದಿನಿಂದ ಅನ್ವಯ ಇಟ್ಟುಕೊಳ್ಬೇಕು. ಭಗವಂತನಿಗೆ ಬೇರೆ ಯಾವುದೂ ಅಪೇಕ್ಷೆ ಇಲ್ಲ. ವರ ಕೊಡಬೇಕು ಅಂತ ವರ ಕೊಟ್ಟು ದೊಡ್ಡವನು ನಾನು ಅಂತ ತೋರಿಸ್ಕೊಳ್ಳೋ ಅಂತ ಅಗತ್ಯ ಭಗವಂತನಿಗಿಲ್ಲ. ಆಶಾಸಾನೋ ನ ವೈ ಭೃತ್ಯ ಸ್ವಾಮಿನ್ಯಾಶಿಷ ಆತ್ಮನಃ ನ ಸ್ವಾಮಿ ಭೃತ್ಯತ ಸ್ವಾಮ್ಯಮಿಚ್ಛನ್ ಯೋ ರಾತಿ ಚಾಶಿಷಃ ಅಹಂ ತ್ವಕಾಮಸ್ತ್ವದ್ಭಕ್ತಃ ತ್ವಂಚ ಸ್ವಾಮ್ಯನಪಾಶ್ರಯಃ ನಾನ್ಯಥೇಹಾವಯೋರರ್ಥೋ ರಾಜಸೇವಕಯೋರಿವ. ಈಗ ನಮ್ಮಿಬ್ಬರ ಸಂಬಂಧ ಅನ್ನೋದು ಹೇಗಿದೆ? ನಾನು ನಿನ್ನಿಂದ ಏನೂ ಅಪೇಕ್ಷೆಯನ್ನ ಪಡದೇ ಇರತಕ್ಕಂತಹ ಒಬ್ಬ ಭಕ್ತ ನಾನು. ನೀನು ಕೂಡ ನನ್ನಿಂದ ಯಾವುದನ್ನೂ ಅಪೇಕ್ಷೆ ಪಡದೇ ಇರತಕ್ಕಂತಹ ಒಬ್ಬ ಸ್ವಾಮಿ. ನೀನು ಒಡೆಯ, ನಾನು ನಿನ್ನ ಭಕ್ತ. ನಿನಗೂ ನನ್ನಿಂದ ಏನೂ ಅಪೇಕ್ಷೆ ಇಲ್ಲ, ನನಗೂ ನಿನ್ನಿಂದ ಏನೂ ಅಪೇಕ್ಷೆ ಇಲ್ಲ. ನಾನು ನಿನ್ನ ಆ ಒಂದು ಮಹಿಮೆಗೆ, ನಿನ್ನ ಸ್ವಾಮಿತ್ವಕ್ಕೆ ನಾನು ಮಾರು ಹೋಗಿಬಿಟ್ಟಿದ್ದೇನೆ. ಇಡೀ ಜಗತ್ತಿಗೆ ಸ್ವಾಮಿ ನೀನು,
ಒಡೆಯ ಅಂತಹ ನಿನ್ನ ಆ ಸ್ವಾಮಿತ್ವ ಏನಿದೆ, ಪ್ರಭುತ್ವ, ಅದನ್ನ ಕಂಡು ನಾನು ನಿನ್ನ ಭಕ್ತನಾಗಿ ಬಿಟ್ಟಿದ್ದೇನೆ. ನೀನು ಕೂಡ ನನ್ನಲ್ಲಿರುವಂತಹ ಭಕ್ತಿಯನ್ನ ನೋಡಿ ಮೆಚ್ಚಿಕೊಂಡಿದ್ದಿ. ಇದಕ್ಕಿಂತ ಬೇರೆ ಏನು ಬೇಕು? ಇದೇ ನಿಜವಾದ ಸಂಬಂಧ. ಒಬ್ಬ ಭಕ್ತನಿಗೂ ಭಗವಂತನಿಗೂ ಇರುವಂತಹ ಸಂಬಂಧ ಅಂದ್ರೆ ಇದೆ. ಭಕ್ತ ಆ ಭಗವಂತನಲ್ಲಿರುವಂತಹ ಆ ಸ್ವಾಮಿತ್ವವನ್ನ, ಮಹಿಮೆಯನ್ನ ನೋಡಿ ಅವನು ಮಾರು ಹೋಗ್ಬಿಟ್ಟಿರ್ತಾನೆ, ದಾಸಾನುದಾಸ ಆಗಿಬಿಟ್ಟಿರ್ತಾನೆ. ಭಗವಂತನು ಕೂಡ ಆ ಭಕ್ತನಲ್ಲಿರುವ ಭಕ್ತಿಯನ್ನು ಮಾತ್ರ ನೋಡ್ತಾನೆ. ಹೀಗೆ ಒಬ್ಬ ಭಕ್ತನಿಗೂ ಒಬ್ಬ ಸ್ವಾಮಿ ಸಂಬಂಧ. ಭಗವಂತನಿಗೂ ಸರ್ ಒಂದು ವಾಯ್ಸ್ ಬರಲ್ಲ ಸರ್. ಕೇಳಿಸ್ತಾ ಇಲ್ಲ ಆಚಾರ್ಯ.